ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 46ನೇ ದಿನ ಎಪಿಸೋಡ್ ಅಲ್ಲಿ ಮೇನ್ ಆಗಿ 5 ಪಾಯಿಂಟ್ಸ್ ಬರ್ತವೆ. ಈ 4 ಜನ ಹೆಣ್ಮಕ್ಳು ಮಾಡಿರೋ ಒಂದು ಕೆಲಸ, ಇನ್ನೊಂದು ತ್ರಿವಿಕ್ರಮ್ ಅವರು ಈ 4 ಜನ ಕನ್ವಿನ್ಸ್ ಮಾಡಿರೋ ರೀತಿ ನಂಗೆ ಇಷ್ಟ ಆಗಿಲ್ಲ ಬಿಗ್ ಬಾಸ್, ಅದಕ್ಕೋಸ್ಕರ ನಾನು ಟಾಸ್ಕ್ ಆಡಲ್ಲ ಅಂತ ಹೇಳ್ತಾರೆ. ಏನಕ್ಕಂದ್ರೆ ಅಲ್ಲಿ ಜೋಡಿಗಳಿಗೆ ಅನ್ಯಾಯ ಆಗುತ್ತೆ ಅಂತೇಳಿ ಆಲೋಚನೆ ಮಾಡೋ ತ್ರಿವಿಕ್ರಮ್ ಅವರು ಖಂಡಿತವಾಗ್ಲೂ ಒಂದು ಒಳ್ಳೆ ನಿರ್ಧಾರ ತಗೊಂಡಿದ್ರು. ಬಟ್ ಬಿಗ್ ಬಾಸ್ ಅದನ್ನ ಕೇಳಲ್ಲ, ನೀವು ಸೆಲೆಕ್ಟ್ ಮಾಡ್ಲೇಬೇಕಂತಾರೆ. ಅವ್ರ ಬೆಸ್ಟ್ ಯಾರು ಭವ್ಯನ ಸೆಲೆಕ್ಟ್ ಮಾಡ್ತಾರೆ. ಒಂದು ನಿರ್ಧಾರ ಇತ್ತಲ್ಲ ತ್ರಿವಿಕ್ರಮ್ ಅವ್ರದ್ದು, ತುಂಬಾ ಚೆನ್ನಾಗಿತ್ತು. ಈ 4 ಜನ ಹೆಣ್ಮಕ್ಳು ಮಾಡಿರೋ ಕೆಲಸಕ್ಕೆ ಮನೆ ಉರಿತಾ ಇದ್ರೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಬೇಡ. ಇನ್ನು ಟಾಸ್ಕ್ ಅಂತ ಬಂದಾಗ ತುಂಬಾ ಚೆನ್ನಾಗಾದ್ರು ಎಲ್ಲ ಟಾಸ್ಕ್ ಅಲ್ಲಿ ಪಾಯಿಂಟ್ಸ್ ಅಲ್ಲಿ ತುಂಬಾ ಹೈಲೈಟ್ ಆಗಿದೆ. ಬಟ್ ಇವರು ಮಂಜಣ್ಣ ಮಾತ್ರ ಕೇವಲ ಟಾರ್ಗೆಟ್ ಮಾಡ್ತಿದ್ದು ಗೌತಮಿನ ಹನುಮಂತವ್ರನ್ನ ಬಿಟ್ಟು ಬೇರೆ ಒಂದು ಟೀಮ್ ಟಾರ್ಗೆಟ್ ಮಾಡ್ತಾ ಇದ್ರು. ಈ 3 ವಿಷಯಗಳು ತಗೊಂಡಾಗ ಚೈತ್ರ ಅವರು ಒಂದು ಮಾಡಿರೋ ಮೋಸ ಇದೆ ನೋಡಿ, ಅದು ತುಂಬಾ ದುರಂತ ಅಂತ ಹೇಳ್ಬೋದು. ಯಾರಿಗೆ? ಶಶಿರ್ ಅವರಿಗೆ. ಓವರ್ ಆಗಿ ಎಪಿಸೋಡ್ ಬಗ್ಗೆ ಮಾತಾಡೋಣ. ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಎಪಿಸೋಡ್ ಶುರುವಾಗದೇ ನಿನ್ನೆ 3 ಜೋಡಿ ಟಾಸ್ಕ್ ಆಡಿದ್ವು. ಅದು ಸ್ಟ್ರಾಟಜಿಗಳ ಸ್ಟ್ಯಾಚ್ಯೂಗಳು. ಆ ಸ್ಟ್ಯಾಚ್ಯೂಗಳು ಟಾಸ್ಕ್ ಅಲ್ಲಿ ಮಂಜಣ್ಣ, ಶಶಿರು, ಗೌತಮ್ ನಿಂತ್ಕೊಂತಾರೆ. ಈ ಟಾಸ್ಕ್ ಅಲ್ಲಿ ಅವರು ಚೆನ್ನಾಗಿ ಆಡ್ತಾರೆ, ಬಟ್ ಗೌತಮಿ ಹನುಮಂತ ಅವ್ರು ನಿಲ್ಲಕ್ಕಾಗಲ್ಲ. ಈ ಟಾಸ್ಕ್ ಅಲ್ಲಿ ಶಶಿರ್ ಅವ್ರು ಗೆಲ್ತಾರೆ. ಬಟ್ ಟಾರ್ಗೆಟ್ ಮಾಡಿದ್ದು ಮಂಜಣ್ಣನ ಮಾತ್ರ. ಯಾರು? ಗೋಲ್ಡ್ ಸುರೇಶ್ ಅವರು. ಆ ಬಕೆಟ್ ತಗೊಂಡು ಭವ್ಯಗೆ ಎಸಿತಾರೆ. ಅದು ತಪ್ಪು ಅನ್ಸುತ್ತೆ. ಏನಕ್ಕಂದ್ರೆ ತಪ್ಪಂತಲ್ಲ, ಆಟದಲ್ಲಿ ಇಂತ ಸರ್ವಸಾಮಾನ್ಯ ಅಂತ ಹೇಳ್ಬೋದು. ಬಟ್ ನಿಮ್ಮ ಆಟದಲ್ಲಿದ್ದಾಗ ಒಂದು ವ್ಯಕ್ತಿಗೆ ಯಾವುದೇ ಒಂದು ಇಂಜುರಿ ಆಗ್ತಾರೆ, ಒಂದು ಇದು ಫೋಲ್ ಆದ್ಮೇಲೆ ಆಟ ಆಡ್ಬೇಕು. ಬಟ್ ಗೋಲ್ಡ್ ಸುರೇಶ್ ಅವರು ತುಂಬಾ ಹೆವಿಯಾಗಿ ಮಾಡ್ತಾ ಇದ್ರು. ಯಾಕಂದ್ರೆ ಅವ್ರು ಮಂಜಣ್ಣ ಅದೇ ರೀತಿ ಮಾಡಿದ್ರು ಅವ್ರಿಗೆ ಸುರೇಶ್ ಅವ್ರಿಗೆ, ಆದ ಕಾರಣ ಆ ರೀತಿ ಮಾಡ್ತಾರೆ. ಬಟ್ ಇದರಲ್ಲಿ ಗೆಲ್ಲೋದು ಶಶಿರ್ ಅವರೇ, ಸೆಕೆಂಡ್ ಮಂಜಣ್ಣಿಗೆ ಬರ್ತವೆ. ಬಟ್ ಈ ಆಟನ ಅಂದ್ರೆ ದಾಳಿ ಮಾಡಿದಾಗ ಯಾರು ಚೆನ್ನಾಗಿ ಅಂತ ಬಂದಾಗ ಮೋಕ್ಷತ ಧನರಾಜ್ ಅವರು ದಾಳಿ ಮಾಡಿದಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇದ್ರಲ್ಲಿ ಧನರಾಜ್ ಮೆಚ್ಚಲೇಬೇಕು, ತುಂಬಾ ಚೆನ್ನಾಗಿ ದಾಳಿ ಮಾಡಿದ್ರು. ಅದಕ್ಕೋಸ್ಕರ ಅವ್ರಿಗೆ 50 ಪಾಯಿಂಟ್ ಸಿಗ್ತವೆ. ಇನ್ನು ಇದೆಲ್ಲ ಆದ್ಮೇಲೆ, ಈ ಟಾಸ್ಕ್ ಆದ್ಮೇಲೆ ಇದು ಮಂಜಣ್ಣ ಸ್ವಲ್ಪ ಅಗ್ರೆಸಿವ್ ಆಗ್ತಾರೆ ಸುರೇಶ್ ಅವ್ರ ಮೇಲೆ. ಮಗಕ್ಕೆಲ್ಲ ಸಗಣಿ ಹಾಕ್ತಾರೆ, ಟಾರ್ಗೆಟ್ ಮಾಡಿದಾರೆ, ಮಗಕ್ಕೆಲ್ಲ ಎಸಿತಾರೆ, ಹಾಗೆ ಈಗ ಅಂತ ಹೇಳಿ. ಬಟ್ ಇದು ಆಟ ಸಣ್ಣ ಪುಟ್ಟ ಆಗ್ತಾ ಇರುತ್ತೆ, ಆಗ್ಲೇಬೇಕು, ಆಗುತ್ತೆ ಕೂಡ. ಆದ್ರಿಂದ ಇವೆಲ್ಲ ಕಾಮನ್. ಇನ್ನ ಇದು ಬರುತ್ತೆ ಮಣ್ಣಿನ ಮಕ್ಕಳು. ಈ ಮಣ್ಣಿನ ಮಕ್ಕಳ ಟಾಸ್ಕ್ ನೋಡೇ ಇರ್ತೀರಾ. ಆ ಟಾಸ್ಕ್ ಅಂದ್ರೆ 6 ಜೋಡಿ ಇರ್ತವೆ. 6 ಜೋಡಿ ಒಂದು ಪೆಡೆಸ್ಟಲ್ ಕೊಡ್ತಾರೆ, ಒಂದು ಟೇಬಲ್ ಕೊಟ್ಟಿರ್ತಾರೆ. ಆ ಟೇಬಲ್ ಮೇಲೆ ನೀವು ಇನ್ಸಲ್ ಬರ್ಕೊಂಡು ಆ ಮಣ್ಣೆಲ್ಲ ಮೆತ್ಕೊಂಡಿರ್ಬೇಕು. ಯಾರದ್ರಲ್ಲಿ ಆ ಇನ್ಸಿಲ್ ಮಣ್ಣಿರಲ್ಲ ಅವ್ರು ಸೋಲ್ತಾರೆ. ಇದು ತ್ರಿವಿಕ್ರಮ್ ಅವರ ಉಸ್ತುವಾರಿ ನಿರ್ಧಾರ ಆಗಿರ್ತದೆ. ತ್ರಿವಿಕ್ರಮ್ ಅವರು ಒಬ್ಬೊಬ್ಬರನ್ನೇ ಒಂದೊಂದು ರೌಂಡ್, ಹಲವು ಸುತ್ತುಗಳ ರೌಂಡ್ ನಡೀತವೆ. ಆ ರೌಂಡ್ ಅಲ್ಲಿ ಒಬ್ಬೊಬ್ಬರನ್ನ ತೆಗೆದು ಬಿಸಾಕ್ಬೇಕು. ಫಸ್ಟ್ನೇ ರೌಂಡ್ ಅಲ್ಲೇ ಚೈತ್ರ ಮತ್ತು ಯಾರು ಶಶಿರ್ ಅವರು ಹೊರಗಡೆ ಹೋಗ್ತಾರೆ. ಇಲ್ಲಿ ಮಂಜಣ್ಣ ಅವ್ರನ್ನೇ ಟಾರ್ಗೆಟ್ ಮಾಡ್ತಾರೆ, ಶಶಿನ್ ಅವ್ರನ್ನ ಮತ್ತು ಚೈತ್ರ ಅವ್ರನ್ನ. ಆ ಟೈಮಲ್ಲಿ ಅವ್ರನ್ನ ಮನೆಯಿಂದ ಅದು ಟಾಸ್ಕ್ ಇಂದ ಹೊರಗೆ ಹಾಕ್ತಾರೆ. ಬಟ್ ಸೆಕೆಂಡ್ ರೌಂಡ್ ಅಂತ ಬಂದಾಗ, ಈ ಸೆಕೆಂಡ್ ರೌಂಡ್ ಅಲ್ಲಿ ಇಬ್ಬರನ್ನ ತೆಗಿಬೇಕು. ಆ ಇಬ್ಬರನ್ನ ತೆಗಿಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಆಲ್ರೆಡಿ ಒಂದ್ ಟೀಮ್ ಒಂದ್ ಜೋಡಿ ಹೊರಗೆ ಹೋಗಿದೆ, ಇನ್ನು ಇಬ್ರು ತೆಗಿಬೇಕಾದಾಗ ಈ ಟೈಮಲ್ಲಿ ತುಂಬಾ ಅಂದ್ರೆ ಚೆನ್ನಾಗ್ ಆಡ್ತಾರೆ ಎಲ್ಲರೂ. ಬಟ್ ಇಲ್ಲಿ ನೀನ್ ಸೋಲ್ಬೇಕು, ನಾನ್ ಸೋಲ್ಬೇಕು, ನಿನ್ ಟೀಮ್ ಹೊರಗೆ ಹೋಗ್ಬೇಕು, ನಿನ್ ಜೋಡಿ ಹೊರಗೆ ಹೋಗ್ಬೇಕು ಅಂತ ತಗೊಂಡಾಗ ಒಬ್ರಿಗೊಬ್ರು ಮಾಡ್ಕೊಂಡು ಶಶಿರು ಇವ್ರು ಮಂಜಣ್ಣ ಮತ್ತು ಸುರೇಶ್ ಅವ್ರು ಇಬ್ರು 2 ಟೀಮ್ ಹೊರಗೆ ಹೋಗ್ತವೆ. ಇನ್ನು ಕೊನೆಗೆ 3 ಟೀಮ್ ಉಳಿತವೆ. ಈ 3 ಟೀಮ್ ಅಲ್ಲಿ ಯಾರಾದ್ರೆ ಗೆಲ್ತಾರೋ 150 ಪಾಯಿಂಟ್ ಸಿಗ್ತವೆ. ಫಸ್ಟ್ ಹಾಫ್ ಸೆಕೆಂಡ್ ಥರ್ಡ್ ಬಂದಾಗ 75 ಸಿಗ್ತವೆ. ಬಟ್ ಫಸ್ಟ್ ಅಲ್ಲಿ ಔಟ್ ಆಗಿರೋ ಏನು ಪಾಯಿಂಟ್ ಸಿಗಲ್ಲ. ಮಂಜಣ್ಣಗೆ 50 ಪಾಯಿಂಟ್ ಸಿಗ್ತವೆ, ಇವರು ಸುರೇಶ್ ಅವ್ರಿಗೆ 50 ಪಾಯಿಂಟ್ ಸಿಗ್ತವೆ. ಅದಾದ್ಮೇಲೆ ಈ ಟಾಸ್ಕ್ ಅಲ್ಲಿ ಕೊನೆಗೆ 3 ಜೋಡಿ ಉಳಿತವೆ. ಆ 3 ಜೋಡಿನೇ ಗೌತಮಿ, ಧನರಾಜು, ಮತ್ತೆ ಕೊನೆಗೆ 3 ಜೋಡಿ ಇಳಿತವೆ. ಆ 3 ಜೋಡಿನೇ ಮೋಕ್ಷತ ಧನರಾಜು, ಹನುಮಂತು, ಗೌತಮಿ, ಐಶ್ವರ್ಯ, ಕೀರ್ತಿ, ಧರ್ಮರಾಜು. ಈ 3 ಜೋಡಿ ಉಳಿದಾಗ ಏನಂದ್ರೆ ಇವರು ಅಟ್ಯಾಕ್ ಮಾಡಕ್ ಬರ್ತಾರಲ್ಲ, ಅವ್ರಿಗೂ 50 ಪಾಯಿಂಟ್ ಸಿಗ್ತಾವ ಅಂತ ಹೇಳಿ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ. ಆ ಟೈಮಲ್ಲಿ ಇವರು ಬರ್ಬೋದು, ಮಂಜಣ್ಣ, ಸುರೇಶ್, ಅದಾದ್ಮೇಲೆ ಶಶಿರು, ಇವರು ಕೂಡ ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡ್ಬೋದು. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಈ ಟೈಮಲ್ಲಿ ಮಂಜಣ್ಣ ಯಾರ ಕಡೆ ಸಪೋರ್ಟ್ ಮಾಡೋದು ಅವರೇ ಗೆಲ್ತಾರೆ. ಅದೇ ಆಯ್ತಲ್ಲಿ ಮಂಜಣ್ಣ ಗೌತಮನ್ನ ಟಚ್ ಮಾಡಕ್ ಹೋಗಲ್ಲ, ಕೇವಲ ಐಶ್ವರ್ಯ ಅವ್ರನ್ನ ಅದಾದ್ಮೇಲೆ ಮೋಕ್ಷಿತವ್ರನ್ನ ಟಚ್ ಮಾಡ್ತಾರೆ. ಎಷ್ಟೇ ಬೇಡ್ಕೊಂಡ್ರು ಕೇಳಲ್ಲ, ಏನಕ್ಕಂದ್ರೆ ಎಲ್ಲರೂ ಆಟ ಆಡಕ್ಕೆ ಬಂದಿರೋದು. ಆದ ಕಾರಣ ಈ ರೀತಿ ಆಗ್ತಾ ಇರುತ್ತೆ. ಕೊನೆಗೆ ಈ ಟಾಸ್ಕ್ ತಗೊಂಡಾಗ ಟಾರ್ಗೆಟ್ ಮಾಡ್ತಾರೆ. ಸುರೇಶ್ ಅವರು ಟಾರ್ಗೆಟ್ ಮಾಡ್ತಾರೆ ಯಾರನ್ನ? ಮೋಕ್ಷಿತ್ ಅವ್ರನ್ನ. ಮಂಜಣ್ಣ ನೋಡಿದ್ರೆ ಇವ್ನ ಟಾರ್ಗೆಟ್ ಮಾಡ್ತಾರೆ ಯಾರನ್ನ? ಇವ್ರನ್ನ ಐಶ್ವರ್ಯ ಟೀಮ್ ನ ಯಾರು ಟಾರ್ಗೆಟ್ ಮಾಡ್ತಾರೆ. ಬಟ್ ಶಶಿರ್ ಅವ್ರು ಮಾತ್ರನೇ ಗೌತಮ್ ಟಚ್ ಮಾಡ್ತಾರೆ, ಬೇರೆ ಯಾರು ಟಚ್ ಮಾಡಲ್ಲ. ಗೌತಮಿ ಅವರ ಒಂದು ಜೋಡಿನ, ಹನುಮಂತ ಗೌತಮಿ ಜೋಡಿನ. ಅದೇ ಕಾರಣದಿಂದ ಅವ್ರು ಗೆಲ್ತಾರೆ. ಅವ್ರಿಗೆ 150 ಪಾಯಿಂಟ್ ಸಿಗ್ತವೆ. ಇನ್ನು 2 ಟೀಮ್ಗೆ 75 ಪಾಯಿಂಟ್ ಸಿಗ್ತವೆ. ಇಲ್ಲಿಗೆಲ್ಲ ಮುಗೀತು, ಎಲ್ಲಾನೇ ಚೆನ್ನಾಗಿತ್ತು. ಬಟ್ ಇಲ್ಲಿಂದಾನೇ ಶುರುವಾಗಿದ್ದು. ಯಾಕಂದ್ರೆ ಎಲ್ಲ ಚೆನ್ನಾಗಿರ್ಬೇಕಾದ್ರೆ ಎಲ್ಲ ಇದಾದ್ಮೇಲೆ ಮಂಜಾನ ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅವಾಗವಾಗ. ಇದು ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಕನ್ಫರೆನ್ಸ್ ಕರೀತಾರೆ ಒಬ್ಬೊಬ್ಬರನ್ನೇ ಬಿಗ್ ಬಾಸ್. ಎಲ್ಲ ಕರೆದು ಒಬ್ಬೊಬ್ಬರಿಗೆ ವಿಚಾರಿಸ್ತಾರೆ ಏನಂತ. ಈ ರೀತಿ ಒಂದು ಟ್ರಂಪ್ ಕಾರ್ಡ್ ಬರುತ್ತೆ. ಆ ಟ್ರಂಪ್ ಕಾರ್ಡ್ ತ್ರಿವಿಕ್ರಮ್
ಅವ್ರಿಗೆ 100 ಪಾಯಿಂಟ್ ಸಿಗುತ್ತೆ ಸ್ಟಾರ್ಟಿಂಗ್ ಅಲ್ಲೇ ನೀವು ತಗೊಳಕ್ ರೆಡಿ ಇದ್ದೀರಾ ಅಂತ. ಫಸ್ಟ್ ಅನುಷ್ ಅವ್ರನ್ನ ಕರೀತಾರೆ. ಅನುಷ್ ಅವರು ಅದಕ್ಕೆ ಎಕ್ಸಾಕ್ಟ್ ಒಪ್ಕೊಂಡೋಗ್ಬಿಡ್ತಾರೆ, 100 ಪಾಯಿಂಟ್ ಬೇಕೇ ಬೇಕು, ನಾನು ಕ್ಯಾಪ್ಟನ್ ಆಗ್ಲೇಬೇಕು, ನಾನು ಉಳಿಲೇಬೇಕಂತ. ಸುರೇಶ್ ಮನೆಗೆ ಹೋದ್ರೆ ಹೋಗ್ಲಿ ಪರವಾಗಿಲ್ಲ, ನಾನು ಉಳಿಬೇಕಷ್ಟೇನೆ, ಆ ರೀತಿಯಾಗಿ ತಗೊಂತಾರೆ. ಏನಂದ್ರೆ ಒಂದು ರೀಸನ್ ಕೊಡ್ತಾರೆ, ಕಾಲ್ ಇಂಜುರಿ ಆಗಿದೆ ಅಂತ ಹೇಳಿ, ಎಲ್ಲೋ ಸ್ವಲ್ಪ ಅಕ್ಸೆಪ್ಟಬಲ್ ಅನ್ಬೋದು. ಸೆಕೆಂಡ್ ಬಂದ್ಬಿಟ್ಟು ಇವರು ಯಾರು ಮೋಕ್ಷತ್ ಅವ್ರು ಹೋಗ್ತಾರೆ. ಮೋಕ್ಷತ್ ಅವ್ರನ್ನ ಕೇಳಿದಾಗ ಅವರು ಒಪ್ಕೊಳಲ್ಲ ಗುರು, ಹ್ಯಾಂಡ್ಸ್ ಅಪ್ ಅಂತ ಹೇಳ್ಬೋದು ಮೋಕ್ಷತ್ ಅವ್ರಿಗೆ. ಏನಕ್ಕಂದ್ರೆ ಆ ವ್ಯಕ್ತಿನ ನನ್ನ ಜೊತೆ ಆಡಲ್ಲ, ನಾನು ಕೊಟ್ಟಿರೋ ಜೋಡಿ ಹತ್ರ ಆಟ ಆಡ್ತೀನಿ ಅಂತೇಳಿ ತುಂಬಾ ಕಂಫರ್ಟಬಲ್ ಆನ್ಸರ್ ಮಾಡ್ತಾರೆ. ಅದಾದ್ಮೇಲೆ ಐಶ್ವರ್ಯ ಅವ್ರು ಹೋಗ್ತಾರೆ. ಅವರು ಒಪ್ಕೊಳಲ್ಲ, ನಾನು ಕೀರ್ತಿ ಅವ್ರ ಹತ್ರನೇ ಆಡ್ತೀನಿ, ಬೇರೆ ಜೋಡಿ ಬೇಡ, ನನಗೆ 100 ಪಾಯಿಂಟ್ ಕೊಟ್ಟರು ಬೇಡ ಅಂತ ಹೇಳ್ತಾರೆ. ಇವ್ರ ವ್ಯಕ್ತಿತ್ವಕ್ಕೆ ತುಂಬಾ ಒಂದು ರಿಮಾರ್ಕ್ ಇಲ್ದೇನೆ ತುಂಬಾ ಕಾಪಾಡ್ಕೊಂಡ್ರು ಮೋಕ್ಷಿತಾ ಮತ್ತು ಐಶ್ವರ್ಯ ಅವರು. ಅನುಷ್ ಅವರು ಕೆಟ್ಟರು. ಆಮೇಲೆ ಬರ್ತಾರೆ ಚೈತ್ರ ಕುಂದಾಪುರ ಅವರು. ಇವ್ರು ಹೇಳ್ತಾರೆ ನನಗೆ ಉಳಿಬೇಕು, ನಾವು ಕ್ಯಾಪ್ಟನ್ ಆಗ್ಬೇಕಂದ್ರೆ 100 ಪಾಯಿಂಟ್ ಬೇರೆ ಬರ್ತವೆ, ಅವ್ರ ಒಳ್ಳೆ ಫಿಸಿಕಲ್ ಬೇರೆ ಫಿಟ್ನೆಸ್ ಇದಾರೆ, ಮಾನಸಿಕ ಬೇರೆ ಇದಾರೆ, ಆಗಿದ್ದಾರೆ ಹೀಗಿದ್ದಾರೆ, ನಾನು ಶಶಿರನ್ನ ಬಿಟ್ಬಿಡ್ತೀನಿ ಅಂತ ಹೇಳಿ ಹೋಗ್ತಾರೆ. ಇವಮ್ಮ ಏನಪ್ಪ ಅರ್ಥ ಮಾಡ್ಕೊಳೋದು. ಆ ವ್ಯಕ್ತಿ ನಿಮ್ಮನ್ನ ನಾಮಿನೇಷನ್ ಇಂದ ಸೇವ್ ಮಾಡಿದರೆ ಆ ಒಂದು ಕಾರಣಕ್ಕಾದ್ರೂ ನೀವು ಆ ಜೋಡಿನ ಮುರಿಬಾರ್ದು. ಟಾಸ್ಗೆ ಆಡಲ್ಲ, ಟ್ರಂಪ್ ಕಾರ್ಡ್ ಬರುತ್ತೆ, ಅವ್ನು ಹೊರಗಿರ್ತಾರ ಅಂದಾಗ ನೀವು ಯಾವ ರೀತಿ ಇದು ಮಾಡ್ತೀರಾ? ತಪ್ಪು ತಾನೆ. ಅದಾದ್ಮೇಲೆ ಭವ್ಯಗೌಡ ಬರ್ತಾರೆ. ಭವ್ಯಗೌಡ ಹೇಳ್ತಾರೆ ಹೋದ ವಾರ ನನಗೆ ಮೋಸ ಮಾಡಿದ್ರು, ಈ ವಾರ ನಾನ್ ಮೋಸ ಮಾಡ್ತೀನಿ ಅಂತಾರೆ. ನಿಮ್ಗೂ ಅವ್ರಿಗೆ ವ್ಯತ್ಯಾಸ ಏನಿದೆ ಮೇಡಮ್? ಎಲ್ಲರೂ ಒಂದೇ ಆಗ್ಬಿಡ್ತೀರಾ? ಇವ್ರಿಗೆ ವ್ಯತ್ಯಾಸನೇ ಇರಲ್ಲ. ಅವ್ರೇನೋ ಮಾಡಿದ್ದಾರೆ ಅಂದ್ರೆ ನೀವು ಅದನ್ನೇ ಮಾಡ್ತೀರಾ? ಇದರಿಂದ ಪಾಠ ಕಲ್ತಿದ್ದೇನು. ಅದಾದ್ಮೇಲೆ ಗೌತಮಿ ಎದಕ್ ಬಿಟ್ರೆ ಗೊತ್ತಿಲ್ಲ ಹನುಮಂತ ಅವ್ರನ್ನ, ಸುಮ್ಮನೆ ಅನಾವಶ್ಯಕವಾಗಿ ಬಿಟ್ಟಿದ್ದಾರೆ ಹನುಮಂತ ಅವ್ರನ್ನ. ಏನಕ್ಕಂದ್ರೆ ಅವ್ರ ಜೊತೆಗಿದ್ದರೆ ನಿಮ್ಮ ಒಂದು ಪಾಸಿಟಿವಿಟಿ ವ್ಯಕ್ತಿತ್ವ ಅಂತ ಏನಿತ್ತು ನೋಡು, ಅದಾದ್ರೂ ಸ್ವಲ್ಪ ಕ್ಯಾರಿ ಆಗ್ತಾ ಇತ್ತು. ಬಟ್ ಇಲ್ಲಿ ಬಿಟ್ರೆ ನೋಡಿ, ಮೊನ್ನೆ ನಾಮಿನೇಟ್ ಆಗಿರೋದಕ್ಕೂ ಒಂದು ನೀವು ಅದನ್ನ ಕೆಡ್ಸ್ಕೊಂಡ್ಬಿಟ್ರೆ ಅನ್ಬೋದು. ಈ ರೀತಿಯಾಗಿ ಇವೆಲ್ಲ ಮಾಡಿದಾಗ ಖಂಡಿತವಾಗ್ಲೂ ತಪ್ಪು ಅನ್ಸುತ್ತೆ. 4 ಜನ ಮಾಡಿರೋರು ಕೊನೆಗೆ ಶಶಿರ್ ಅವ್ರ ಫೈರ್ ಆಗ್ತಾರೆ. ಈ ಒಬ್ಬ ಚಪ್ಪಾಳೆ ಬೇರೆ ಬಿಡ್ತಾರೆ. ಏನಕ್ಕಂದ್ರೆ ಮಂಜಣ್ಣ ಲಾಸ್ಟ್ ವೀಕ್ ವಿಷಯಕಾರಿ ಅಂತ ಕೊಟ್ಟಿರ್ತಾರೆ ಅದೇ ಭವ್ಯಗೌಡರು. ಮತ್ತೆ ಈಗ ನೀವು ಮಾಡಿದ್ದೇನೋ, ನೀವು ವಿಷಯಕಾರಿ ಆಗ್ತೀರಾ. ಆದ ಕಾರಣ ಇಲ್ಲಿ ಶಶಿರ್ ಅವರಿಗೆ ತುಂಬಾ ದ್ರೋಹ ಮಾಡಿದ್ರು ಯಾರು, ಚೈತ್ರ ಕುಂದಾಪುರ ಅವರು. ಓವರ್ ಆಲ್ ಆಗಿ ಎಪಿಸೋಡ್ ನೋಡಿದಾಗ ಅನ್ಸಿದ್ದು, ಮತ್ತೆ ನಿಮ್ಗೆ ಯಾವ ರೀತಿ ಅನಿಸ್ತು ಎಪಿಸೋಡ್ ನೋಡಿದಾಗ ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ